ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಡಾ ಮಾಧವಿರವರು ಹಸಿ ಕಸ ಮತ್ತು ಒಣಕಸ ವಿಂಗಡಣೆಯ ವಿಧಾನದ ಬಗ್ಗೆ ಚಂದಾಪುರ ಪುರಸಭೆ ಪೌರ ಕಾರ್ಮಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿದ ಡಾ ಮಾಧವಿರವರು ಹಂತ ಹಂತವಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಪರಿಸರ ಅಭಿಯಂತರರಾದ ರಾಜಶ್ರೀ, ಕಿರಿಯ ಅಭಿಯಂತರರಾದ ಆದರ್ಶ್, ಲಕ್ಷ್ಮಿ, ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಮೇಶ್ ರಾಜು, ಪುರಸಭೆ ಸಿಬ್ಬಂದಿಗಳಾದ ಸುನಿಲ್ ಮತ್ತು ಮಾದನಾಯಕನಹಳ್ಳಿ ಆರೋಗ್ಯ ನಿರೀಕ್ಷಕರು, ಪೌರ ಕಾರ್ಮಿಕರು ಹಾಗೂ ಚಂದಾಪುರ ಪುರಸಭೆ ಪೌರ ಕಾರ್ಮಿಕರು ಭಾಗವಹಿಸಿದ್ದರು. बाकी कवर जो है थोड़ा सेपरेट रहता है, रेस्ट अलग रहता है। ಫುಟ್ ವೇಸ್ಟ್ ಕವರಲ್ಲಿ ಇರುತ್ತಲ್ಲ ಆ ಕವರ್ ಸರಿಯಾಗಿ ಮಾಡಿಲ್ಲ ಅಂತ ತಗೊಳ್ಳೋದು. ಅದೇ ಮೇಡಮ್ ಅದಕ್ಕೆ ಕಸದ ಒಂದು ಸಮಸ್ಯೆ ಇದೆ. ಅದಕ್ಕೆ ಒಂದು ಸರ್ಕಾರದ ವತಿಯಿಂದ ಒಂದು ಆದೇಶ ಆಗ್ತಾ ಇದೆ. ಶಾರ್ಟ್ಲಿ ನಮಗೊಂದು ಜೀವೋ ಸಿಗುತ್ತೆ. ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂತಹ ವೆಟ್ ವೇಸ್ಟ್ ಏನಿದೆ, ಹಸಿ ಕಸನ ನಾವು BBMPಗೆ ಕೊಡಬೇಕಾಗುತ್ತೆ. ಹಾಗಾಗಿ ನಮ್ಮಲ್ಲಿ ಸೆಗ್ರಿಗೇಷನ್ ಲೆವೆಲಲ್ಲಿ ಕರೆಕ್ಟಾಗಿ ಕೆಲಸ ಆಗಬೇಕು. ಯಾಕಂದರೆ ವೆಟ್ ವೇಸ್ಟ್ ಬೇರೆ, ಡ್ರೈ ವೇಸ್ಟ್ ಬೇರೆ ಮತ್ತು ಇನರ್ಟ್ ವೇಸ್ಟ್ ಬೇರೆ ಅನ್ನೋದು ನಮ್ಮ ಪೌರ ಕಾರ್ಮಿಕರಿಗೆ ಫಸ್ಟ್ ಅರ್ಥ ಆಗಬೇಕು. ಯಾವುದನ್ನು ಯಾವ ಥರ ವಿಂಗಡಣೆ ಮಾಡಬೇಕು ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ನಮ್ಮ ಮಾದನಾಯಕನಹಳ್ಳಿನಲ್ಲಿ ಈಗ ಆಲ್ರೆಡಿ BBMPಗೆ ಈ ರೀತಿ ನಾವು ವೆಟ್ ವೇಸ್ಟನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಮಾದನಾಯಕನಹಳ್ಳಿ ಟೀಮ್ ಯಾರಿದ್ದೀರಾ, ಇಲ್ಲೇನಿದ್ದೀರಾ, ಅವರು ಅಷ್ಟು ಜನ ಅಲ್ಲಿ ಯೂನಿಫಾರ್ಮ್ ಕೈ ಹತ್ರಪ್ಪ, ಅವರೆಲ್ಲ ಅವ್ರನ್ನೂ ಕರ್ಕೊಂಡ್ಬಂದು ನಮ್ಮ 3 ಜನ ಹೆಲ್ತ್ ಇನ್ಸ್ಪೆಕ್ಟ್ರು ಮಾದನಾಯಕನಹಳ್ಳಿ ಅವರು, ರೇಸ್ ಯುವರ್ ಹ್ಯಾಂಡ್ಸ್, ಇವ್ರು 3 ಜನನೂ ಕರ್ಕೊಂಡ್ಬಂದು ನಮ್ಮ ಇಲ್ಲಿಯ ಚಂದಾಪುರದ ಪೌರ ಕಾರ್ಮಿಕರಿಗೆ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ಒಂದು ಅವೇರ್ನೆಸ್ ಥರ ಒಂದು ಜಂಟಿ ಕಾರ್ಯಾಚರಣೆ ಮಾಡಿ ಅವರಿಗೆ ನಾವು ಒಂದು ನಾಲೆಜ್ ಟ್ರಾನ್ಸ್ಫರ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಇವರಿಗೆ ಆರ್ಡರ್ ಬರ್ತಾ ಇದೆ. ಈಗ ಇನ್ನು ಮುಂದೆ ನಮ್ಮ ಚಂದಾಪುರದ ಕಸ ಕೂಡ BBMPಗೆ ವೆಟ್ ವೇಸ್ಟ್ ಹೋಗಬೇಕಾಗಿರೋದ್ರಿಂದ ಕರೆಕ್ಟಾಗಿ ಗೊತ್ತಿರಬೇಕು. ಹಾಗಾಗಿ ನಾವು ಒಂದು ಟ್ರಯಲ್ ಥರ ಗೊತ್ತಾಗಲಿ ಅವರಿಗೆ ಅನ್ನೋ ಥರ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಟ್ರೈನಿಂಗ್ ಅಂದರೆ ಬರೀ ಕ್ಲಾಸ್ ರೂಮಲ್ಲಿ ಕೂತು ನಾವು ಅಲ್ಲೆಲ್ಲೋ PPT ನೋಡೋದು ಅಷ್ಟೇ ಅಲ್ಲ. ವಿ ಹ್ಯಾವ್ ಟು ಬಿ ಇನ್ ದ ಫೀಲ್ಡ್. ಯಾಕಂದರೆ ನಾವು ಫೀಲ್ಡಲ್ಲಿ ಕೆಲಸ ಮಾಡಿದ್ರೆ ಅಷ್ಟೇ ಅದು ಇಂಪ್ಲಿಮೆಂಟ್ ಆಗೋಕ್ಕೆ ಸಾಧ್ಯ. ಮತ್ತು ಈ ಯಾರು ಪೌರ ಕಾರ್ಮಿಕರು ಅವರಿಗೆ ಅರ್ಥ ಆಗಬೇಕು ನಾವು ಏನು ಕೆಲಸ ಮಾಡಬೇಕು ಅಂತ. ನಾವೆಲ್ಲ ಆಫೀಸರ್ಸು PPT ನೋಡಿಕೊಂಡು ಬುಕ್ ಓದ್ಕೊಂಡು ಅಲ್ಲಿ ಹೇಳ್ಬಿಟ್ಟು ಇಲ್ಲಿ ಏನೂ ಆಗಲಿಲ್ಲ ಅಂದರೆ ಅದು ಸಕ್ಸಸ್ ಆಗಲ್ಲ. ಹಾಗಾಗಿ ನಾನು ಎಲ್ಲಿ ನಮ್ಮಲ್ಲಿ ಸಕ್ಸಸ್ಫುಲ್ಲಾಗಿ ನಡೀತಿದೆ ಅವರನ್ನೇ ಕರ್ಕೊಂಡ್ಬಂದು ಇವ್ರ ಜೊತೆ ಕೂರಿಸಿ ನಾವೊಂದು
ಅವ್ರಿಗೆ ನಾಲೆಜ್ ಟ್ರಾನ್ಸ್ಫರ್ನ ಮಾಡ್ತಾ ಅವ್ರಿಗೆ ಅರ್ಥ ಆಗಬೇಕು, ಏನು ಮಾಡಬೇಕು, ಈ ಥರ ಮಾಡೋದ್ರಿಂದ ಏನು ಉಪಯೋಗ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾವು ಭಾನುವಾರ ಇಟ್ಕೊಂಡಿದ್ವಿ. ಯಾಕಂದರೆ ಬೇರೆ ವರ್ಕಿಂಗ್ ಡೇನಲ್ಲಿ ಮಾಡಿದ್ರೆ ಬೇರೆ ದಿವಸ ಅಲ್ಲಿಯ ಲೋಕಲ್ ಬಾಡೀಸ್ಗಳು ಏನಿದ್ದಾರೆ ಒಪ್ಪೋದಿಲ್ಲ, ನಮ್ಮ ಸ್ಟಾಫ್ನ ಯಾಕೆ ಕರ್ಕೊಂಡು ಹೋದ್ರಿ ಅಂತ. ಇದು ನನ್ನ ಮಾದನಾಯಕನಹಳ್ಳಿ ಸ್ಟಾಫು ವಾಲಂಟ್ರಿಯಾಗಿ ನಾವು ಬರ್ತೀವಿ ಮೇಡಮ್, ಹೆಲ್ಪ್ ಮಾಡ್ತೀವಿ, ಅವ್ರಿಗೆ ನಾವು ಹೇಳ್ಕೊಡ್ತೀವಿ ಹೇಗೆ ಮಾಡಬೇಕು ಅನ್ನೋದಕ್ಕೆ ಬಂದಿದ್ದಾರೆ. ಸೊ ಅವ್ರಿಗೆ ಕೂಡ ನಾನು ಇದಕ್ಕೆ ಮನಸ್ಪೂರ್ವಕವಾಗಿ ಒಂದು ಕೃತಜ್ಞತೆಗಳನ್ನ ಅರ್ಪಿಸ್ತಾ, ಮತ್ತು ನಮ್ಮ ಚಂದಾಪುರ ಸ್ಟಾಫ್ ಕೂಡ ಏನಿದ್ದಾರೆ ಬೆಳಗ್ಗೆನೇ ಬಂದು ಎಲ್ಲರಿಗೂ ಈ ಥರ ಹಿಂಗಿದೆ ಹೇಳ್ಕೊಡ್ತಾರೆ, ನಾವು ಕಲಿಬೇಕು ಅಂತ ಅವರು ಅಷ್ಟೇ ಎಂತೂಸಿಯಾಸ್ಟಿಕ್ ಆಗಿ ಬಂದಿದ್ದಾರೆ. ಸೊ ಅದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳು. ಉದ್ದೇಶ ಏನು ಮೇಡಮ್? ಉದ್ದೇಶ ಮುಖ್ಯವಾಗಿ ಕಸ ಸಮಸ್ಯೆ ನಿವಾರಣೆ ಮಾಡೋದು. ನಮಗೆ NGTನಲ್ಲಿ ಕೇಸಸ್ಗಳಾಗ್ತಾ ಇದ್ದಾವೆ, ಮತ್ತು ನಮ್ಮ BBMPಗೆ ನಾವು ಕಸ ಈಗ ಕೊಡಬೇಕು ಅಂದರೆ ಏನು ಕೊಡಬೇಕು ಅನ್ನೋದು ನಮ್ಮ ಜನಕ್ಕೆ ಗೊತ್ತಿರಬೇಕು, ನಮ್ಮ ಪುರಸಭೆಯಲ್ಲಿ. ಮತ್ತು ಈ ಅವೇರ್ನೆಸ್ಸು ನಮ್ಮ ಎಲ್ಲ ನಾಗರಿಕರಿಗೂ ಗೊತ್ತಾಗಬೇಕು. ಈ ಥರ ಎಲ್ಲ ಸೆಗ್ರಿಗೇಷನ್ ಲೆವೆಲಲ್ಲೇ ಮಾಡ್ತಾ ಇದ್ದಾರೆ, ಡೋರ್ ಟು ಡೋರಲ್ಲೇ ಈ ಥರ ಸಪ್ರೇಟ್ ಮಾಡಿಕೊಟ್ಬಿಟ್ರೆ ಪಾಪ ನಮ್ಮ ಪೌರ ಕಾರ್ಮಿಕರು ಈಗ ಇಲ್ಲಿ ಕೂತ್ಕೊಂಡು ಇಲ್ಲೆಲ್ಲ ತೆಗೆಯೋದು ಸಮಸ್ಯೆ ಇದಾಗುತ್ತೆ, ತಪ್ಪುತ್ತೆ. ಹಾಗಾಗಿ ಜನಗಳಿಗೆ ಅವೇರ್ ಆಗಬೇಕು ಅಂದರೆ ಇವ್ರಿಗೆ ಫಸ್ಟ್ ಗೊತ್ತಿರಬೇಕು, ಸಪ್ರೇಟ್ ಏನು ಮಾಡಿಕೊಡ್ಬೇಕು ಅಂತ ಜನಕ್ಕೆ ಇವ್ರು ಹೇಳಬೇಕಲ್ಲ. ಅಮ್ಮ ನೀವು ಪ್ಲಾಸ್ಟಿಕ್ ಕವರ್ ಬೇರೆ ಕೊಡಬೇಕು, ಹಸಿ ಕಸ ಬೇರೆ ಕೊಡಬೇಕು, ಆ ಥರ ಎಲ್ಲ ಇವ್ರಿಗೆ ಗೊತ್ತಾದರೂ ಅವ್ರಿಗೆ ಹೇಳ್ತಾರೆ, ಮನೆ ಮನೆಗೂ ಹೋಗಿ ಇವ್ರು ತಲುಪಿಸ್ತಾರೆ. ಇವ್ರು ನಮ್ಮ ಸೋಲ್ಜರ್ಸ್ ಇದ್ದಂಗೆ. ಅದಕ್ಕಾಗಿ ನಾವು ಈ ರೀತಿ ಒಂದು ಅವೇರ್ನೆಸ್ ಕಾರ್ಯಕ್ರಮನ ಇಲ್ಲಿ ಇಟ್ಕೊಂಡಿದ್ದೀವಿ.